ಸೊ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು, ಯಾಕಂದರೆ ಈ ರೂಟು ಗೊತ್ತಿಲ್ಲ ನನಗೂ. ನಾನೇನೋ ಅಲ್ಲಿ ಫುಲ್ ಸ್ಪೀಡಲ್ಲಿ ಬಂದು ಆ ಕಾರು ತೊಗೊಳಕ್ಕೆ ಹೋಗಿದ್ರೆ ಗ್ಯಾರಂಟಿ ಹೋಗೇ ಆಗ್ತಿದ್ದೆ. ಫುಲ್ ಹೆವಿ ಆಫ್ ರೋಡಿಂಗ್ ಆಗೋಯ್ತಲ್ಲ ಗುರು ಇದು. ಯಾವ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಕ್ಸ್ಪ್ಲೋರಿಂಗ್ ವೆಸ್ಟರ್ನ್ ಘಾಟ್ಸ್ ಡೇ 2ಗೆ ಸ್ವಾಗತ. ನಾನು ಆ್ಯಕ್ಚುಲಿ ನಿನ್ನೆ ತುಂಬಾ ಸುಸ್ತಾಗಿತ್ತು. ಸೊ ಹೀಗಾಗಿ ನಾನು ಯಾವ ಥರ ಮಲಗಿದೆ ಅಂತ ನನಗೆ ಗೊತ್ತಿಲ್ಲ. ಈವನ್ ನಾನು ಡೇಟಾ ಕೂಡ ಕಾಪಿ ಮಾಡಲಿಲ್ಲ. ಸೊ ಹೀಗಾಗಿ ನಾನು ಏನು ನಾನು ಕ್ಯಾಮ್ರಾ ಪಿಕಪ್ಪೇ ಮಾಡಿಲ್ಲ ನಿನ್ನೆ. ಬಂದ ಮೇಲೆ ಅಷ್ಟೊಂದು ಸುಸ್ತಾಗಿತ್ತು, ಊಟ ಮಾಡಿ ಸೀದಾ ಮಲ್ಕೊಂಡೇ ಬಿಟ್ಟೆ. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದು ಬೇರೆ ಲೇಟು. ಸೊ ಎದ್ಮೇಲೆ ದೆನ್ ನಾನು ಡೇಟಾ ಕಾಪಿ ಮಾಡಿ ರೆಡಿಯಾಗಿ ಹೋಗಿ ದರ್ಶನ ಮಾಡಿಕೊಂಡು, ನಾವು ಇಟ್ಸ್ ಆಲ್ರೆಡಿ ಐ ಥಿಂಕ್ 11 o'clock. 11 o'clock ಕೂಡ ನಾನು ಇನ್ನೂ ಇಲ್ಲೇ ಹೋಟೆಲಲ್ಲಿದ್ದೀನಿ. ಸೊ ಇವಾಗೇನು ಜಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ ನಾನು ಅಷ್ಟೇ. ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತಂದರೆ, ನಾನು ಕುಕ್ಕೆಯಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಸೊ ಬೆಂಗಳೂರಿಗೆ ಪ್ರಾಬ್ಲಿ ನಾನು ವಯಾ ಬಿಸ್ಲೆ ಘಾಟ್ ಹೋಗೋಣ ಅಂತೇಳಿ ನನ್ನ ಪ್ಲ್ಯಾನ್ ಇರೋದು. ಯಾಕಂದರೆ ನಾನು ಶಿರಾಡಿ ಘಾಟಲ್ಲಿ ರೆಗ್ಯುಲರಾಗಿ ಹೋಗ್ತಾನೆ ಇರ್ತೀನಿ. ಹೀಗಾಗಿ ಈ ಸತಿ ಬಿಸ್ಲೆ ಘಾಟ್ ಹೋಗೋಣ ಅಂತ ನನಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಆಲ್ಮೋಸ್ಟ್ ಒಂದು 3-4 years ಬ್ಯಾಕ್ ರೈಡ್ ಮಾಡಿದ್ದೆ ಬಿಸ್ಲೆ ಘಾಟಲ್ಲಿ. ಇಟ್ ವಾಸ್ ಲಿಟಲ್ ಸ್ಕೇರಿ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಬಟ್ ಇವಾಗ ರೋಡ್ ಗೀಡೆಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ, ಒಂದಿಷ್ಟು ವೀಡಿಯೋಸಲ್ಲಿ ಕೂಡ ನೋಡಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ಬೇಕಂತ ಬಿಸ್ಲೆ ಘಾಟು. ಆ್ಯಂಡ್ ಬಿಕಾಸ್ ಬಿಸ್ಲೆ ಘಾಟ್ ಇಸ್ ತುಂಬ ಜನ ಹೋಗಿಲ್ಲ ಆ್ಯಂಡ್ ಲೆಸ್ ಎಕ್ಸ್ಪ್ಲೋರ್ಡ್. ಯಾಕಂದ್ರೆ ನಾರ್ಮಲಿ ಈ ಕಡೆ ಬರೋರೆಲ್ಲ, ಧರ್ಮಸ್ಥಳ ಬರೋರೆಲ್ಲ ಸಕಲೇಶ್ಪುರ ಈ ಶಿರಾಡಿ ಘಾಟಲ್ಲೇ ಬರ್ತಾರೆ. ಸೊ ಬಿಸ್ಲೆ ಘಾಟ್ ತುಂಬಾ ಚೆನ್ನಾಗಿದೆ. ಮೇನ್ ಅಟ್ರಾಕ್ಷನ್ ಇಸ್ ವ್ಯೂ ಪಾಯಿಂಟ್ ನಾನು ನಿಮಗೆ ಯಾವ ಥರ ಇದೆ ಏನಂತ ತೋರಿಸ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಓಕೆ ಗೈಸ್, ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ನಾನು ಮತ್ತೆ ಇವಾಗ ಚೈನೆಲ್ಲ ಒಂದು ಸತಿ ಲೂಪ್ ಮಾಡಿದೆ. ಯಾಕಂದರೆ ಆಲ್ಮೋಸ್ಟ್ ನಿನ್ನೆ ಒಂದು 450 kilometers ಡ್ರೈವ್ ಆಗಿತ್ತು. ಸೊ ಇಟ್ ವಾಸ್ ಮಚ್ ನೆಸಸರಿ. ಇಲ್ಲಾಂದರೆ ಮತ್ತೆ ಚೈನ್ ನಾಯ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಡ್ ಅಗೇನ್ ರೆಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಓಕೆ. ಸೊ ನಾನು ಆಗಲೇ ಹೇಳಿದಾಗೆ ವಿಲ್ ಟೇಕ್ ಬಿಸ್ಲೆ ಘಾಟ್. ಸೊ ಬಿಸ್ಲೆ ಘಾಟ್ ಬರೋಣ. ಬಟ್ ಒಂದು ಸಣ್ಣ ಚೇಂಜ್ ಇದೆ ಪ್ಲಾನಲ್ಲಿ. ಯು ನಾಟ್ ಗೋನ ಗೋ ಡೈರೆಕ್ಟ್ಲಿ ಟು ಬೆಂಗಳೂರು. ಸೊ ಆನ್ ದ ವೇ ಅಂತಂದರೆ ಒಂದು ಸ್ವಲ್ಪ ರೂಟ್ ಸೈಡ್ ತೆಗಿಬೇಕು. ರೂಟ್ ಸೈಡ್ ತೆಗೆದ್ರೆ ಅಲ್ಲಿ ನಮ್ಮ ಒಂದು ವಾಟರ್ ಫಾಲ್ಸ್ ಇದೆ. ಇಟ್ಸ್ ಕಾಲ್ಡ್ ಆಸ್ ಮಳ್ಳಳ್ಳಿ ವಾಟರ್ ಫಾಲ್ಸ್. ಸೊ ಅದನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ, ಮಳ್ಳಳ್ಳಿ ವಾಟರ್ ಫಾಲ್ಸ್ನ. ಬಿಸ್ಲೆ ಘಾಟ್ ಏನು ನಾವು ಹೋಗ್ತೀವಲ್ಲ, ಅಲ್ಲಿಂದ ಒಂದು ಒಂದು ಜಂಕ್ಷನ್ ಬರುತ್ತೆ, ಅಂದರೆ ಲೈಕ್ ಕೂಡ್ರು ರಸ್ತೆ ಅಂತೇಳಿ. ಅಲ್ಲಿಂದ ಮತ್ತೆ ವಾಪಸ್ಸು ಆ್ಯಕ್ಚುಲಿ ಅದು ಆನ್ ದ ವೇನೇ ಇರೋದು. ಬಟ್ ಅಲ್ಲಿ ಡೈರೆಕ್ಟ್ ರೂಟ್ ಇಲ್ಲ ಅದಕ್ಕೆ. ಅದು ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ, ಅಂದರೆ ಫಾಲ್ಸ್ ಹತ್ರ ಹೋಗ್ಬೇಕಂತಂದರೆ ನಾವು ಸುತ್ತ ಹಾಕೊಂಡು ಈ ಥರ ಬರಬೇಕು. ಆವಾಗ ಮಾತ್ರ ಅದು ಅಲ್ಲಿ ಫಾಲ್ಸ್ ಹತ್ರ ಹೋಗೋಕ್ಕಾಗೋದು. ಸೊ ಹೀಗಾಗಿ ಎಕ್ಸ್ಟ್ರಾ 48 kilometers ನನಗೆ. ಬಟ್ ನಮ್ದು ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ನಾನು ಇದ್ದಿದ್ದು ತುಂಬ ಲೇಟ್ ಆಗಿರೋದ್ರಿಂದ ಬೇಜಾನ್ ಲೇಟ್ ಆಗಿಬಿಟ್ಟಿದೆ. ಓ ನೇತ್ರಾವತಿ ನದಿ, ಸೂಪರ್ ಸಾಕು. ನಿನ್ನೆ ರಾತ್ರಿ ಬರಬೇಕಾದ್ರೆ ಏನು ಕಾಣ್ತಿದ್ದಿಲ್ಲ ಇದು. ಯಾಕಂದರೆ ನಾನು ಬರೋಷ್ಟಿಗೆ ಫುಲ್ ಕತ್ಲಾಗ್ಬಿಟ್ಟಿತ್ತು. ಸೊ ನೌ ದ ವ್ಯೂ ವಿಲ್ ಬಿ ಡಿಫ್ರೆಂಟ್.
ಬಟ್ ಹೆವಿ ನಿನ್ನಂತೂ ಘಾಟ್ ಸೆಕ್ಷನ್ನು, ಆಫ್ ರೋಡಿಂಗು ಏನೇನೆಲ್ಲ ಆಗೋಯ್ತು ಅಡ್ವೆಂಚರು. ಇವತ್ತು ಅದೇ ಥರ ಆಗುತ್ತೆ ಅಂತ ಒಂದು ಅಂದ್ಕೊಂಡಿದ್ದೀನಿ ನಾನು. ಮುಳ್ಳಳ್ಳಿ ವಾಟರ್ ಫಾಲ್ಸ್ ಬಿಸಿಲೇ ತುಂಬ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ. ಯಾಕಂದ್ರೆ ನಾನು ಹಾರ್ಡ್ಲಿ ಎಷ್ಟು ಲಾಸ್ಟ್ ಒಂದು 7-8 ಇಯರ್ಸಿಂದ ನಾನು ಕಂಟಿನ್ಯೂಸ್ ಬರ್ತೀನಿ. ಬಟ್ ಹಾರ್ಡ್ಲಿ 2 ಸತಿ ನಾನು ಬಿಸಿಲೆ ಗಾಡಿ ತೆಗ್ದಿರೋದು. ಅವು ನಾನು ಫಸ್ಟ್ ಟೈಮ್ ಬಿಸಿಲಿಗೆ ಹೋಗ್ಬೇಕಾದಂತೂ ಯಾಕಾದರೂ ಈ ರೂಟಿಗೆ ಬಂದಪ್ಪ ಅನ್ನಂಗೆ ಆಗೋಗಿತ್ತು ನನಗೆ. ಯಾಕಂದರೆ ರೋಡೇ ಇಲ್ಲ ಅಲ್ಲಿ, ಒಂಥರ ಕಾಡು ಮಧ್ಯೆ ಈ ಆಫ್ ರೋಡಿಂಗ್ ಇರೋದಲ್ಲ. ಅವಾಗ ನಾನು ವ್ಲಾಗ್ ಮಾಡ್ತಿರಲಿಲ್ಲ, ಮಾಡಿದರೆ ಗೊತ್ತಾಗಿರೋದು ಬೇರೆ ಲೆವೆಲ್ ಆಗಿರೋದು. ಅದು ಫುಲ್ಲು ಆಫ್ ರೋಡೇ ಇಲ್ಲ. ರೋಡ್ ಮಧ್ಯೆ ಎಲ್ಲ ಫುಲ್ಲು ಈ ಜಂಗಲ್ ಒಳಗಡೆ ದಾರಿ ಇರುತ್ತೆ ಗೊತ್ತಾ, ಕಾಲು ದಾರಿ, ಆ ಥರ ಇತ್ತದು. ಅಯ್ಯಪ್ಪ, ಹೆವಿ ಆಗಿತ್ತು ಆ ರೈಡ್ ಮಾತ್ರ. ನನಗೆ ಬಾಯಿಗೆ ಬಂದಿತ್ತೆಲ್ಲ ಅವತ್ತು. ಯಾಕಾದರೂ ಈ ರೂಟ್ ತೆಗೆದ್ಬಿಟ್ಟು ನಾವು ಗುರು ಅಂಥೇಳಿ. ಬಟ್ ಅದಾದಮೇಲೆ ನೆಕ್ಸ್ಟ್ ಒಂದ್ಸತಿ ಒಂದು 3 ಇಯರ್ಸ್ ಬ್ಯಾಕು ನಾನು ರೈಡ್ ಮಾಡಿದ್ದೆ. ಆವಾಗ ಒಂದು ರೇಂಜಿಗಿತ್ತು ಆವಾಗ. ಬಟ್ ಬರಬೇಕಾದ್ರೆ ಸಖತ್ ಲೇಟ್ ಆಗಿಬಿಟ್ಟಿತ್ತು ರಾತ್ರಿ. ಆ್ಯಂಡ್ ಅದೇ ಸೇಮ್ 7:30-8 ಗಂಟೆ ಆಗಿತ್ತು ನನಗೆ. ಅಯ್ಯಪ್ಪ, ಯಾವ ರೇಂಜಿಗೆ ಭಯ ಆಗ್ತಿದೆ ಅಂದರೆ ಗಾಡಿಗಳೇ ಇಲ್ಲ. ಇವತ್ತು ನಿನ್ನೆ ಆದರೆ ಮೇನ್ ಹೈವೇ ಇದು. ಸೊ ಹೀಗಾಗಿ ಯಾವ ಥರ ಇದೆ ನೋಡಿ, ಹೈವೇ ಇದು. ಅದು ನಾನು ನಿನ್ನೆ ಬಂದಿದ್ದು. ತುಂಬ ಗಾಡಿಗಳು ಓಡಾಡುತ್ತೆ ಅಲ್ಲಿ ಆ ರೂಟಲ್ಲಿ. ಬಟ್ ಈ ರೂಟ್ ಇದೆಯಲ್ಲ ನೋಡಿ, ಎಷ್ಟು ಚಿಕ್ಕದಿದೆ ರೂಟು, ಸಖತ್ ಚಿಕ್ಕದು ರೂಟ್ ಇದು. ಅದಕ್ಕೆ ತುಂಬ ಗಾಡಿಗಳಲ್ಲಿ ಓಡಾಡೋಲ್ಲ ಇಲ್ಲಿ. ಸೊ ಸ್ವಲ್ಪ ಹೆದರಿಕೆ ಆಗುತ್ತೆ ಈ ಥರ ರೋಡಲ್ಲಿ ನೈಟ್ ಬಂದರೆ. ಸೊ ಫಸ್ಟು ಬಿಸಿಲೇ ವ್ಯೂ ಪಾಯಿಂಟು. ಅದಾದಮೇಲೆ ಮುಂದೆ ಹೋಗಿ ಮತ್ತೆ ಯೂಟರ್ನ್ ಮಾಡಿಕೊಂಡು ಬೇರೆ ದಾರಿ ಇದೆ, ಆ ದಾರಿಯಲ್ಲಿ ಬರಬೇಕು. ಆ ದಾರಿಯಲ್ಲಿ ಬಂದರೆ ನಮಗೆ ವಿ ವಿಲ್ ಗೋ ಟು ಮುಳ್ಳಳ್ಳಿ ಫಾಲ್ಸ್. ಮುಳ್ಳಳ್ಳಿ ಫಾಲ್ಸಿಂದ ದೆನ್ ನೆಕ್ಸ್ಟು ಬೆಂಗಳೂರು. ಪ್ರೊಬಬ್ಲಿ ನಾನು ಇವಾಗ ರೀಚ್ ಆಗೋಕ್ಕೂ ಬೇಜಾನ್ ಟೈಮ್ ಆಗುತ್ತೆ ಅನಿಸುತ್ತೆ. ರಾತ್ರಿ 10 ಗಂಟೆ ಅಂತೂ ಹಾಗೆ ಆಗುತ್ತೆ ನೋಡಿ. ಲೆಕ್ಕ ಹಾಕಿ ಇಲ್ಲಿ ರೂಟೇ ಇರಲಿಲ್ಲ. ಇದೆಲ್ಲ ಗಿಡ ಮರಗಳೆಲ್ಲ ಫುಲ್ಲು ರೋಡಲ್ಲಿ ಬಂದಿತ್ತು. ನಾನು ತೋರಿಸ್ತೀನಿ, ಒಂದು ಚಿಕ್ಕದೊಂದು ಬ್ರಿಡ್ಜ್ ಬರುತ್ತೆ ಹಿಂಗೆ, ಸ್ಮಾಲ್ ಫಾಲ್ಸ್ ಥರ. ಸೊ ಅದು ದಾಟಾದಮೇಲೆ ಆ್ಯಂಡ್ ನಿನ್ನೆ ನಾವು ಘಾಟ್ ಸೆಕ್ಷನ್ ಇಳಿದ್ವಿ, ಇವತ್ತು ನಾವು ಬೆಟ್ಟನ ಹತ್ತಿದ್ದೀವಿ. ಸೊ ಅಪ್ಪಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ ನಮಗೆ. ಆಹಾ 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 ಆಹಾ. ಸೊ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು, ಯಾಕಂದರೆ ಈ ರೂಟು ಗೊತ್ತಿಲ್ಲ ನನಗೂ. ನಾನೇನೋ ಅಲ್ಲಿ ಫುಲ್ ಸ್ಪೀಡಲ್ಲಿ ಬಂದು ಆ ಕಾರು ತೊಗೊಳಕ್ಕೆ ಹೋಗಿದ್ರೆ ಗ್ಯಾರಂಟಿ ಹೋಗೇ ಆಗ್ತಿದ್ದೆ. ಹಾಂ, ಒಂದು ಸ್ಟಾರ್ಟ್ ಆಫ್ ರೋಡಿಂಗು ಸ್ಟಾರ್ಟು. ಯಾವುದು ಇದು ರೂಟು, ಒಳ್ಳೆ ಅಡ್ವೆಂಚರು. ಇದೆಲ್ಲ ಫುಲ್ಲು ರೋಡ್ ಮಧ್ಯಾಹ್ನ ಬಂದಿತ್ತು, ದಾರಿನೇ ಇದ್ದಿದ್ದಿಲ್ಲ, ಟಾರ್ ರೋಡೇ ಇದ್ದಿದ್ದಿಲ್ಲ. ಈ ಜಂಗಲ್ ಒಳಗಡೆ ಕಾಲ್ ದಾರಿ ಇರುತ್ತಲ್ಲ, ಆ ಥರ ಇತ್ತು ಈ ರೋಡು. ಇದನ್ನ ಆಮೇಲೆ ಮತ್ತೆ ಸರಿ ಮಾಡಿದ್ರು, ಮತ್ತೆ ಮಳೆ ಹೊಡೆತಕ್ಕೆ ಹಳ್ಳ ಹಿಡ್ದಿದೆ. ಆ್ಯಕ್ಚುಲಿ ಈ ರೂಟಲ್ಲಿ ತುಂಬ ಗಾಡಿಗಳು ಓಡಾಡಲ್ಲ. ಹಾಂ, ಊಪ್ಸ್. ಮುಂದೆ ಯಾರೋ ಆಲ್ಟೋ ತಂದ್ಕೊಂಡು ಹೋಗ್ತೀಯಾನೆ. ರೋಡ್ ಸರಿ ಇಲ್ಲ ಗುರು ಇದು. ಗುರು ಮಧ್ಯ ದಾರಿಯಲ್ಲಿ ಕಾರ್ ನಿಲ್ಸ್ಕೊಂಡು ಆ ಮಂಗನಿಗೆ ಏನೋ ತಿನ್ನಿಸ್ತಾವ ಅವನು.
ಓ ಫುಲ್ ಹಳ್ಳನ ಹಿಡಿದ್ಬಿಟ್ಟಿದ್ಯಾ ರೋಡ್ ಇದು. ಬಟ್ ಆ್ಯಕ್ಚುಲಿ ಏನು ಸಸ್ಪೆನ್ಷನ್ ಹಾರ್ಡ್ ಅಂತಿದ್ದಾರಲ್ಲ, ಈ ಥರ ರೋಡಲ್ಲಿ ಸ್ವಲ್ಪ ಸ್ಪೀಡಾಗಿ ಓಡಿಸ್ಬಿಟ್ರೆ ಸಾಕು, ಒಂಚೂರು ಗೊತ್ತಾಗ್ತಿಲ್ಲ. ನಾನು ಜಿಕ್ಸರಲ್ಲಿ ಸಸ್ಪೆನ್ಷನ್ ಸಾಫ್ಟ್ ಆಗಿದೆ ಅಲ್ಲ, ಸೊ ಈ ಥರ ರೋಡಲ್ಲಿ ಓಡಿಸಿದಾಗ ಸಸ್ಪೆನ್ಷನ್ ನಾಯ್ಸ್ ಬರುತ್ತೆ, ದಡ್ ಅಂತ. ಬಟ್ ಇದು ಹಾರ್ಡ್ ಇರೋದ್ರಿಂದ ಈ ಶಾಕ್ಸ್ನ ತುಂಬ ಚೆನ್ನಾಗಿ ತೊಗೊಳುತ್ತೆ. ನನಗಿನ್ನೂ ಆ್ಯಕ್ಚುಲಿ ಫ್ರಂಟಲ್ಲೇ ಸ್ವಲ್ಪ ಈ ಬ್ಯಾಡ್ ರೋಡ್ಸ್ ಫೀಲ್ ಆಗ್ತಿದೆ ಶಾಕ್ಸು ಹ್ಯಾಂಡಲ್ ಬಾರ್ ಮೇಲೆ. ಬಟ್ ಸೀಟ್ ಮೇಲೆ, ಬ್ಯಾಕ್ ಸೀಟ್ ಮೇಲೆ ಅಂತೂ ಸೂಪರ್, ಏನೂ ಫೀಲ್ ಆಗ್ತಾಯಿಲ್ಲ ಒಂಚೂರು. ಥರ್ಡ್ ಗೇರಲ್ಲಿ ಆರಾಮ್ಸೆ ಇರುತ್ತೆ ಅಲ್ಲಿ. ಗೇರ್ ಶಿಫ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಇವನ್ ಫೋರ್ತ್ ಗೇರ್ 13 ಲೋ ಆ್ಯಂಡ್ ಟಾರ್ಕ್ ಮಾತ್ರ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ಥರ ಘಾಟ್ ಸೆಕ್ಷನಲ್ಲಿ ತುಂಬ ಹೆಲ್ಪ್ಫುಲ್ಲು ಲೋ ಆ್ಯಂಡ್ ಟಾರ್ಕು. ಇಲ್ಲ ಇಲ್ಲಿ KTM ಅಥವಾ KTM ಯಾವುದೇ ಗಾಡಿ ಓಡಿಸ್ತೀನಿ ಅಂತಂದ್ರೂ ತುಂಬಾ ಎಫರ್ಟ್ ಬೇಕು. ಯಾಕಂದರೆ ಇದರಲ್ಲಿ ನಾನು 10 ಸತಿ ಗೇರ್ ಚೇಂಜ್ ಮಾಡಿದ್ರೆ KTMಸಲ್ಲಿ ಒಂದು 30 ಸತಿ ಚೇಂಜ್ ಮಾಡಬೇಕು. ಫುಲ್ ಹೆವಿ ಆಫ್ ರೋಡಿಂಗ್ ಆಗೋಯ್ತಲ್ಲ ಗುರು ಇದು. ಯಾಬ ಸೊ ಫುಲ್ಲು ಲೆಕ್ಕ ಹಾಕಿ ಈ ಥರ ರಾತ್ರಿಲಿ ಬಂದಾಗ ಯಾವ ಥರ ಇರುತ್ತೆ ಅಂತ ಹಂಗಾಗಿತ್ತು ಅವತ್ತು ನನ್ನ ಪರಿಸ್ಥಿತಿ. ಅದರಲ್ಲಿ ಬೇರೆ ಜಿಕ್ಸರ್ ತೊಗೊಂಬಂದಿದ್ನ, ಅದು ತುಂಬ ಹಳೆ ಗಾಡಿ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗಲ್ಲ ಗೊತ್ತೇ ಆಗಲ್ಲ. ಅಯ್ಯೋ ಅದನ್ನು ತಗೊಂಡು ನಾನು ಎಲ್ಲೂ ನಿಲ್ಲಿಸಿಲ್ಲ. ಕತ್ಲಾದ್ಮೇಲೆ ಸೀದಾ ಇವಾಗ ನಾನೇನಲ್ಲಿ ರೈಟ್ ತೊಗೊಂಡಲ್ಲ ಮೇನ್ ರೋಡಿಂದ ಈ ಒಳಗೆ ಬರೋಕ್ಕೆ, ಅಲ್ಲಿವರೆಗೂ ಗಾಡಿ ಒಂದು ಚೂರು ಸ್ಟಾಪ್ ಮಾಡಿಲ್ಲ, ಹಂಗೆ ಒಂದೇ ಸ್ಟ್ರೆಚ್ಚಲ್ಲಿ ಹೊಡ್ತೀನಿ. ಓ ಹೆವಿ ಆಫ್ ರೋಡು. ಹಿಂಗೆ ಅಂತಂದರೆ ಅಪ್ಹಿಲ್ಲು, ಅದರಲ್ಲಿ ಬೇರೆ ಬ್ಯಾಡ್ ರೋಡ್ಸು. ಸೊ ಪರ್ಫೆಕ್ಟ್ ರೂಟ್ನ ಚೂಸ್ ಮಾಡ್ದಂಗೆ ಆಯಿತು ನಾನು ಗಾಡಿ ಟೆಸ್ಟ್ ಮಾಡೋಕ್ಕೆ. ಏನಂತೀರಾ ಅಲ್ವಾ? ಹಾಂ ಇದೇ ಬ್ರಿಡ್ಜ್ ಅದು. ಓ ಇದು ಈ ಥರ ಆಗ್ಬಿಟ್ಟಿದ್ಯಾ? ಅವತ್ತು ಇಲ್ಲಿ ನಿಲ್ಲಿಸಿದ್ದೀನಿ, ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಆ್ಯಕ್ಚುಲಿ ತುಂಬ ಗಿಡಗಳು ಉಳಿದ, ಇದು ಫುಲ್ಲು ಖಾಲಿ ಇತ್ತು. ಅಲ್ಲಿವರೆಗೂ ಎಂಟೈರ್ ವ್ಯೂ ಕಾಣ್ತಾ ಇತ್ತು. ರೀಸೆಂಟಾಗಿ ಮಳೆ ಆಗಿದೆಯಲ್ಲ, ಹೀಗಾಗಿ ತುಂಬ ಗಿಡಗಳು ಬೆಳ್ಕೊಂಡಿದೆ. ಹೆಂಗಿದೆ ನೋಡಿ ರೂಟು. ಸೊ ಬೆಂಗಳೂರಿಂದ ಯಾರಾದರೂ ಈ ಕಡೆ ಬರ್ತಾ ಇದ್ದರೆ ಧರ್ಮಸ್ಥಳ ಅಥವಾ ಕುಕ್ಕೆ ಸ್ವಲ್ಪ ಲಾಂಗ್ ಆಗುತ್ತೆ. ಬಟ್ ಇಫ್ ಯು ವಾಂಟ್ ರಿಯಲ್ ಅಡ್ವೆಂಚರ್ ಟೇಕ್ ದಿಸ್ ರೂಟ್. ಇವಾಗೆಲ್ಲ ಇಷ್ಟೆಲ್ಲ ರೋಡ್ ಆಗಿದೆ, ನಾನು ಹೋಗ್ಬೇಕಾದ್ರೆ ಒಂದು ಚೂರು ಇರಲಿಲ್ಲ ರೋಡು. ಅವತ್ತು ನನ್ನ ಪರಿಸ್ಥಿತಿ ಬೇಡ. ಈ ಥರ ಬಗ್ಸಿ ಎಷ್ಟು ಕಂಟಿನ್ಯೂಸ್ ಬೆಂಡ್ಸ್ಗಳಿದೆ ಅಂತಂದರೆ, ಆ್ಯಂಡ್ ಇನ್ನೊಂದು ಸಜೆಷನ್ ಏನಂದರೆ ಗಾಡಿ ಸೆಕ್ಷನ್ ಗಾಡಿ ಓಡಿಸ್ತೀರಲ್ಲ, ಸೊ ಆಲ್ವೇಸ್ ಕೀಪ್ ಇನ್ ಯುವರ್ ಲೇನ್. ಸೊ ನಮ್ಮ ಲೇನಲ್ಲಿ ಏನು ಇವಾಗ 2 ಲೇನ್ ಕಾಣ್ತಿದೆಯಲ್ಲ ಇಲ್ಲಿ ಮಧ್ಯ, ನಮ್ಮ ಲೆಫ್ಟ್ ಲೈನಲ್ಲೇ ಇರಿ, ಆದಷ್ಟು ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಇನ್ ಕೇಸ್ ಏನೋ ಒಂದು ಚೂರು ತುಂಬ ಚಿಕ್ಕ ಕರ್ವ್ ಇದೆ ಅಂತಂದಾಗ ಯು ಆರ್ ಅಲೌಡ್ ಟು ಗೋ ಟು ದ ಅದರ್ ಲೇನ್. ಅದರ್ವೈಸ್
ತಪ್ಪಿನೂ ಹೋಗ್ಬೇಡಿ. ಅಂದರೆ ನಾವು ಕರೆಕ್ಟಾಗಿರ್ತೀವಿ ಅಂತಂದ್ರೂ ಎದುರುಗಡೆ ಬರೋರು ಯಾವ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಲ್ವೇಸ್ ರೈಟ್ ಸೇಫ್. ಸೊ ನಾನು ಬೆಂಡ್ ಮಾಡಬೇಕಾದ್ರೂ ಕರು ತೆಗಿಬೇಕಾದ್ರೂ ನಮ್ಮ ಲೇನಲ್ಲೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸೂಪರ್ ಆಗಿದೆ ವ್ಯೂ. ಆಸಮ್ ಹೆಂಗಿದೆ ನೋಡಿ. ಇನ್ನು ಇದರಲ್ಲೂ ಹೇರ್ ಬೆಂಡ್ ಬೆಂಚ್ಗಳಿದೆ ಒಂದಿಷ್ಟು ಮುಂದೆ ಬರುತ್ತೆ. ಅಲ್ಟಿಮೇಟು. ನೋಡಿ ಬೆಳಿಗ್ಗೆನೇ ಯಾವ ಗಾಡಿನೂ ಇಲ್ಲ, ಅಲ್ಲೇ ಒಂದು 3-4 ಗಂಟು ಅಷ್ಟೇ. ಇದು ಓಡಾಡಲ್ಲ ಇಲ್ಲಿ ಗಾಡಿಗಳು. ಇಲ್ಲೇನೋ ದೇವಸ್ಥಾನ ಇದೆಯಾ? ಈ ವೆಸ್ಟರ್ನ್ ಘಾಟ್ಸಲ್ಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಒಂದು ಜೀವಮಾನನೇ ಬೇಕು ಅನ್ಸುತ್ತೆ. ಅಷ್ಟು ಸಾಕಾಗಲ್ಲ ಅನ್ಸುತ್ತೆ ಒಂದು ಎಂಟರ್ ಜೀವನ. ಅಷ್ಟೊಂದು ಪ್ಲೇಸು, ಅಷ್ಟೊಂದು ಚಿಕ್ಕ ಫಾಲ್ಸ್. ಈ ಥರ ಫಾಲ್ಸ್ಗಳಂತೂ ಬೇಜಾನಿದೆ. ಇವನ್ ಸಕಲೇಶ್ಪುರ ರೂಟಲ್ಲೂ ಕೂಡ ಫುಲ್ಲು ಇಲ್ಲೇ ಲೋಕಲ್ ಅವರು ಒಂದು ಫುಲ್ ಸ್ನಾನ ಮಾಡ್ತೀವಿ. ಸೊ ಇದ್ರ ಲೋ ಆ್ಯಂಡ್ ಡಾರ್ಕ್ ಚೆನ್ನಾಗಿರೋದ್ರಿಂದ ನನಗೆ ಪ್ರಾಬ್ಲಮೇ ಬರ್ತಿಲ್ಲ. ಸೊ ಈ ಥರ ಟರ್ನಿಂಗ್ಸಲ್ಲಿ ಈ ಥರ ಗ್ರ್ಯಾನ್ಯೂಲ್ಸ್ ಇತ್ತಂತಂದರೆ ನೋಡ್ಕೊಂಡು ಗಾಡಿ ಓಡಿಸಿ. ಬಿಕಾಸ್ ಅದೇ ಥರದಿಂದನೇ ಅದೇ ರೀಸನಿಂದ ನಾನು ಆ್ಯಕ್ಚುಲಿ ಒಂದ್ಸತಿ ಬಿದ್ದಿದ್ದೀನಿ ಜಿಕ್ಸರ್. ಬಟ್ ಎಲ್ಲೂ ಈ ಥರ ಟ್ರಿಪ್ ಬಂದಾಗಲ್ಲ, ಮನೆ ಹತ್ರನೇ ಬಿದ್ದಿದ್ದೀನಿ. ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ ಇದಕ್ಕೆ ಹೇಳೋದು. ಆಸಮ್ ಗುರು. ಕರ್ನಾಟಕ ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ನ ಹೇಳಿದ್ನಲ್ಲ, ಐ ಮೀನ್ ಕರ್ನಾಟಕದಲ್ಲೇ ದಿ ಬೆಸ್ಟ್ ಪ್ಲೇಸ್. ನನ್ನ ಹೃದಯದಲ್ಲಿ ಒಂದು ಸಪ್ರೇಟ್ ಸ್ಪೇಸ್ ಇದೆ ಈ ವೆಸ್ಟರ್ನ್ ಘಾಟ್ಸ್ಗೆ. ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ಆನ್ ಮೈ ಓಲ್ಡ್ ಬೈಕ್ ಆಲ್ಸೋ. ಯಾಕಂದರೆ ನಾನು ಓದಿರೋದೆಲ್ಲ ಹಾಸನ ಅಲ್ಲ. ಸೊ ಸಕಲೇಶ್ಪುರ ಎಲ್ಲ, ಚಿಕ್ಕಮಗಳೂರು, ಸಕಲೇಶ್ಪುರ ಎಲ್ಲ ತುಂಬಾ ಓಡಾಡ್ತಿದ್ವಿ ನಾವು ಕಾಲೇಜಲ್ಲಿದ್ದಾಗ. ಸೊ ಹೀಗಾಗಿ ಐ ನ್ಯೂ ದೀಸ್ ರೋಡ್ಸ್. ಸೊ ಆವಾಗಿಂದನೂ ರೈಡ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಕಾಲೇಜ್ ಟೈಮಲ್ಲಿ. ಸೊ ಕಾಲೇಜ್ ಟೈಮಲ್ಲಿ ಆ್ಯಕ್ಚುಲಿ ನಾನು ಬೈಕ್ ಕಲ್ತಿದ್ದು. ನನ್ನ ಜಿಕ್ಸರ್ ಆಗಿದ್ರೆ ಗ್ಯಾರಂಟಿ ತಾಗಿರೋದು. ಓ ಕರೆಕ್ಟ್, ಇಲ್ಲಿ ನಿಲ್ಸಿದ್ದು ನನ್ನ ಗಾಡಿನ.
ವಾಟ್ ಎ ವ್ಯೂ ಸೂಪರ್ ವ್ಯೂ. ಬಟ್ ಯಾವ್ದಾರ ಗಾಡಿ ಬಂತಂದರೆ ಕಷ್ಟ ಗುರು, ಸಡನ್ನಾಗಿ ತಿರುಗಿಸ್ತದ ಅಂತಂದ್ರೆ ಯಾವನಾದರೂ ನಿಲ್ಸೋಕ್ಕೆ. ಶೋ ನಾನು ಅವತ್ತು ಇಲ್ಲಿ ನಿಲ್ಲಿಸ್ತಾ ಇದ್ದೆ ಗಾಡಿ, ನಾನು ಅಲ್ಲಿ ನಿಲ್ಲಿಸಿದ್ದು. ಆ್ಯಂಡ್ ನಾನೆಲ್ಲ ಫೋಟೋ ಗಿಟ ಎಲ್ಲ ಕ್ಲಿಕ್ ಮಾಡಿದೆ. ಆ್ಯಂಡ್ ಬಂದು ವಾಪಸ್ ಸ್ಟಾರ್ಟ್ ಮಾಡ್ತೀನಿ, ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಬಟ್ ಆಸಮ್ ವ್ಯೂಸ್ ಗೈ, ಆಸಮ್ ವ್ಯೂಸ್. ಹಿಂಗಿದೆ ಗೊತ್ತಾ, ನಿಲ್ಸಿದ್ದೀನಿ, ಯಾರು ಬರಬೇಡಿಯಪ್ಪ. ಇಲ್ಲಿ ಇಳಿಯೋಕ್ಕೆ ಜಾಗ ಇಲ್ಲ, ಆ ಥರ ನಿಲ್ಲಿಸ್ಬಿಟ್ಟೆ ನಾನು. ಹೂ ನಾನು ಇಲ್ಲಿ ಬೇರೆ ನಿಂತೀನಿ, ಬೇಡ ಗುರು. ಯಾರು ಇಲ್ಲ ಈ ರೋಡಲ್ಲಿ. ಹೇಗಿದೆ ವಿವೋ, ಎಂಜಾಯ್ ಮಾಡಿದ್ರಾ? ಸೊ ನೋಡಿ, ಸೂಪರ್. ಸೊ ಕಮೆಂಟ್ ಮಾಡಿ, ಆ್ಯಂಡ್ ಲೊಕೇಶನ್ ಬೇಕಿದ್ದರೆ ಅದನ್ನು ಕಮೆಂಟ್ ಮಾಡಿ. ನಾನು ಎಕ್ಸಾಕ್ಟ್ ಲೊಕೇಶನ್ಸ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಹಾಕ್ತೀನಿ, ಓಕೆನಾ? ಸೊ ಬೇಗ ರೈಡ್ ಸ್ಟಾರ್ಟ್ ಮಾಡೋಣ, ಇಲ್ಲಾಂತಂದರೆ ನನಗೆ ಊರಿಗೆ ಹೋಗೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಆ್ಯಂಡ್ ಮಳ್ಳಳ್ಳಿ ಫಾಲ್ಸ್ ಕೂಡ ತುಂಬಾ ಏನು ನೋಡೋಕ್ಕಿದೆ. ಸೊ ದಿಸ್ ಇಸ್ ನಾಟ್ ಮಳ್ಳಳ್ಳಿ ಫಾಲ್ಸ್ ಬೈ ದ ವೇ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್.